ಓಂ ಶಾಂತಿ. ಡೇಟ್ ಆಗಿದೆ 11/6/1970. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ವಿಶ್ವಪತಿ ಬನನೆ ಕಿ ಸಾಮಗ್ರಿ. ವಿಶ್ವಪತಿ ಆಗುವುದಕ್ಕಾಗಿ ಏನು ಸಾಮಗ್ರಿ ಇದೆ? आज सतगुरुवार के दिवस किस लिए विशेष बुलाया है? ಇಂದು ಸದ್ಗುರುವಾರ ದಿನ ಇದೆ. ಯಾವುದಕ್ಕಾಗಿ ಬಾಬಾ ವಿಶೇಷವಾಗಿ ಕರೆದಿದ್ದಾರೆ? ಆಜ್ ಕುಮಾರಿಯೋಂ ಕಾ ಕೌನ್ ಸಾ ದಿವಸ್ ಹೇ? ಇಂದು ಕುಮಾರಿಯರ ಯಾವ ದಿವಸ ಆಗಿದೆ? ಸಮಾಪ್ತಿ ಸಮಾರೋಹ. समाप्ति समारोह नहीं है, लेकिन आज का सतगुरुवार का दिन विश्वपति बनने की शुभ अविनाशी दशा बैठने का दिवस है. ಬಾಬಾ ಹೇಳ್ತಾರೆ, ಸಮಾಪ್ತಿ ಸಮಾರೋಹ ಅಲ್ಲ, ಆದರೆ ಇಂದು ಸದ್ಗುರುವಾರ ದಿನ ಇದೆ. ವಿಶ್ವಕ್ಕೆ ಪತಿಯಾಗ್ತಕ್ಕಂಥ ಒಂದು ಶುಭ ಅವಿನಾಶಿ ದಶಾ ಕೂಡುವಂತಹ ದಿನ ಆಗಿದೆ ಅಂತ ಹೇಳ್ತಾರೆ ಬಾಬಾ. समझा? तो आज बाप दादा विश्वपति बनाने की क्या सामग्री लाए हैं? ಇಂದು ಬಾಪ್ ದಾದಾ ವಿಶ್ವಪತಿ ಆಗುವುದಕ್ಕಾಗಿ ಏನು ಸಾಮಗ್ರಿ ತಗೊಂಡು ಬಂದಿದ್ದಾರೆ? जब कोई समारोह होता है तो उसमें सामग्री भी होती है. ಯಾವುದೇ ಸಮಾರೋಹ ಮಾಡಬೇಕು ಅಂತಂದರೆ ಅದರಲ್ಲಿ ಸಾಮಗ್ರಿಗಳಿರ್ತವೆ. तो आज विश्वपति बनाने के समारोह में विशेष क्या सामग्री लाए हैं? ಹಾಗಾದರೆ ಇಂದು ಬಾಪ್ ದಾದಾ ವಿಶ್ವಪತಿ ಆಗುವುದಕ್ಕಾಗಿ ಈ ಸಮಾರೋಹದಲ್ಲಿ ವಿಶೇಷವಾಗಿ ಏನು ಸಾಮಗ್ರಿ ತಗೊಂಡು ಬಂದಿದ್ದಾರೆ? ಆಜ್ ತಖ್ತ್ ಔರ್ ತಿಲಕ್. ಬಾಬಾ ಏನು ತಗೊಂಡಿದ್ದಾರೆ? ತಾಜ್, ತಖ್ತ್ ಔರ್ ತಿಲಕ್. ತಾಜ್ ಅಂದರೆ ಕಿರೀಟ, ತಖ್ತ್ ಸಿಂಹಾಸನ ಮತ್ತು ತಿಲಕ. ಈ ಮೂರು ಸಾಮಗ್ರಿಗಳನ್ನು ತಗೊಂಡು ಬಂದಿದ್ದಾರೆ. ಇದಕ್ಕಾಗಿ ವಿಶ್ವಪತಿ ಆಗುವುದಕ್ಕಾಗಿ. फिर इन तीनों को धारण करने की हिम्मत है? ಈ ಮೂರುಗಳನ್ನು ತಾಜ್, ತಖ್ತ್ ಮತ್ತು ತಿಲಕ್ ಧಾರಣೆ ಮಾಡ್ಕೊಳ್ಳಿಕ್ಕೆ ಧೈರ್ಯ ಇದೆಯೇನು ಅಂತ ಕೇಳ್ತಾರೆ ಬಾಬಾ. ताज को धारण करने के लिए, तख्त पर विराजमान होने के लिए और तिलक को धारण करने के लिए क्या करना पड़ेगा? ಬಾಬಾ ಹೇಳ್ತಾರೆ, ಕಿರೀಟವನ್ನು ಹಾಕ್ಕೊಳ್ಳಿಕ್ಕೆ, ಸಿಂಹಾಸನದ ಮೇಲೆ ಕೂತ್ಕೊಳ್ಳಿಕ್ಕೆ, ತಿಲಕವನ್ನು ಧಾರಣೆ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕು ಅಂತಾರೆ ಬಾಬಾ. ಕ್ಯಾ ಕರ್ನಾ ಪಡೇಗಾ? ಅಗರ್ ಯಹ ಧಾರಣ ಕರ್ನೆ ಕಿ ಹಿಮ್ಮತ್ ಹೇ ತೋ ಉಸ್ಕೆ ಲಿಯೆ ಕ್ಯಾ ಕರ್ನಾ ಪಡೇಗಾ? ಇವು ಮೂರುಗಳನ್ನು ಧಾರಣೆ ಮಾಡ್ಕೊಳ್ಳಿಕ್ಕೆ ಧೈರ್ಯ ಇದೆ ಅಂತಂದರೆ ಅದಕ್ಕಾಗಿ ಏನು ಮಾಡಬೇಕು? ಬಾಬಾ ಹೇಳ್ತಾರೆ, ಏಕ್ ತೋ ತ್ಯಾಗ್, ದೂಸರಾ ತಪಸ್ಯ ಔರ್ ಸೇವಾ. ಮೊದಲೇನು ಮಾಡ್ಬೇಕಂತಾರೆ ಬಾಬಾ? ತ್ಯಾಗ ಮಾಡಬೇಕು, ತಪಸ್ಯ ಮಾಡಬೇಕು, ಸೇವಾ ಮಾಡಬೇಕು. ಆಗ ತಿಲಕ್ಕೋ ಧಾರಣ ಕರ್ನೆ ಕೆ ಲಿಯೆ ತಪಸ್ಯ. ತಿಲಕ ಹಚ್ಕೊಳ್ಬೇಕು ಅಂತಂದರೆ ಮೊದಲೇನು ಮಾಡಬೇಕು? ತಪಸ್ಸು ಮಾಡಬೇಕು. ತಾಜ್ ಕೋ ಧಾರಣ ಕರ್ನೆ ಕೆ ಲಿಯೆ ತ್ಯಾಗ. ಕಿರೀಟ ಹಾಕ್ಕೊಳ್ಬೇಕು ಅಂತಂದರೆ ತ್ಯಾಗ ಮಾಡಬೇಕು. ತಖ್ತ್ ಪರ್ ವಿರಾಜಮಾನ್ ಹೋನೆ ಕೆ ಲಿಯೆ, ಸಿಂಹಾಸನದ ಮೇಲೆ ಕೂಡಬೇಕು ಅಂತಂದರೆ ಸೇವಾ ಕರೆಂಗೆ. ಇतना अब भी तख्त नशीन और भविष्य में भी तख्त नशीन बनेंगे. ಸೇವೆ ಮಾಡಬೇಕು. ಹೆಂಗೆ ಸೇವೆ ಮಾಡಬೇಕು? ತಖ್ತ ನಶೀನ್, ನಾನು ಆತ್ಮ, ಸಿಂಹಾಸನದಲ್ಲಿ ಕೂಡುವಂಥ ಆತ್ಮ ಅಂತ ಅನ್ನೋ ನಶೆಯಲ್ಲಿ ಇದ್ದುಕೊಂಡು ಸೇವೆ ಮಾಡಬೇಕು. ಆವಾಗ ಭವಿಷ್ಯದಲ್ಲಿ ನಿಮಗೇನು ಸಿಗ್ತದೆ? ಸಿಂಹಾಸನ ಸಿಗ್ತದೆ. इन तीनों बातों से ही तीनों चीज़ें धारण कर सकेंगे. ಈ ಮೂರು ಮಾತುಗಳನ್ನು ನೀವೇನು ಮಾಡಬೇಕು? ಧಾರಣ ಮಾಡಬೇಕು. ಬಾಬಾ ಹೇಳ್ತಾರೆ, ತೀನೋ ಬಾತೋ ಸೆ ಹಿ ತೀನೋ ಚೀಜೆ. ಈ ಮೂರು ಮಾತುಗಳಿಂದ ಮೂರು ವಸ್ತುಗಳನ್ನು ಧಾರಣೆ ಮಾಡ್ಕೊಳ್ಬೋದು. ಮೂರು ಮಾತುಗಳು ಯಾವ? ತ್ಯಾಗ ಮಾಡಬೇಕು. ತ್ಯಾಗದಿಂದ ಏನು ಸಿಗ್ತದೆ ಅಂತ ಹೇಳಿದ್ರು ಬಾಬಾ? ತ್ಯಾಗದಿಂದ ತ್ಯಾಗ, ದೂಸರಾ ತಪಸ್ಯ ಅವರು ಸೇವಾ. ತಿಲಕ್ ಧಾರಣೆ ಮಾಡ್ಕೊಳ್ಬೇಕು ಅಂದರೆ ತಪಸ್ಸು ಮಾಡಬೇಕು. ಕಿರೀಟ ಹಾಕ್ಕೊಳ್ಬೇಕು ಅಂದರೆ ತ್ಯಾಗ ಮಾಡಬೇಕು. ಸಿಂಹಾಸನದಲ್ಲಿ ಕೂಡಬೇಕು ಅಂದರೆ ಸೇವೆ ಮಾಡಬೇಕು.
ಮೂರು ಮಾತುಗಳು, ಮೂರು ವಸ್ತುಗಳು. बाबा ಹೇಳ್ತಾರೆ, इन तीनों बातों से ही तीनों चीज़ें धारण कर सकेंगे. अगर एक भी धारणा कम है तो फिर विश्वपति नहीं बन सकेंगे. ಈ ಮೂರರಲ್ಲಿ ತ್ಯಾಗ, ತಪಸ್ಯ, ಸೇವಾ, ಮೂರರಲ್ಲಿ ಒಂದು ಕಮ್ಮಿ ಆದ್ರೂ ಕೂಡ ನೀವು ಏನಾಗೋದಿಲ್ಲ, ವಿಶ್ವಪತಿ ಆಗೋಕ್ಕಾಗೋದಿಲ್ಲ. समझा? ತಿಳಿತಾ? तो इन तीनों गुणों की अपने में संपूर्ण धारणा की है. ಈ ಮೂರು ಗುಣಗಳನ್ನು ಸಂಪೂರ್ಣವಾಗಿ ಧಾರಣ ಮಾಡಿದ್ದೀರೇನು? ಮೂರು ಗುಣಗಳು ಯಾವುವು? ತ್ಯಾಗ, ತಪಸ್ಯ, ಸೇವಾ. तीनों में से एक भी छूटे नहीं, तब शूरवीर का जो नाम दिया है वह कार्य कर सकेंगे. ಈ ಗ್ರೂಪಿಗೆ ಮೊನ್ನೆ ಬಾಬಾ ಏನು ಹೆಸರು ಕೊಟ್ಟಿದ್ದಾರೆ? ಶೂರ್ವೀರ್. ಈ ಮೂರದರಲ್ಲಿ ಒಂದು ಕಡಿಮೆ ಆದ್ರೂ ಕೂಡ ನಿಮ್ಗೇನು ಹೆಸರು ಕೊಟ್ಟಿದೆಯಲ್ಲ ಶೂರ್ವೀರ್ ಅಂತ, ಅದು ಕಾರ್ಯ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತೀರಿ ಬಾಬಾ, ನೀವು ಮೂರುಗಳನ್ನು ಇಟ್ಕೊಂಡ್ರೆ ಮಾತ್ರ ನೀವು ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇದೆ. तीनों की प्रतिज्ञा की है. ಮೂರುಗಳ ಬಾಬಾ ಕೇಳ್ತಾರೆ, ಈ ಮೂರುಗಳ ಮೇಲೆ ಪ್ರತಿಜ್ಞೆ ಮಾಡಿದ್ದೀರೇನು? ಪ್ರತಿಜ್ಞಾ ಕಿ ಹೇ. ತ್ಯಾಗ ಕಿಸ್ಕಾ ಕರೆಂಗೆ. ಏನು ತ್ಯಾಗ ಮಾಡಬೇಕು? ಸಭಿ ಸೆ ಬಡಾ ತ್ಯಾಗ ಕ್ಯಾ ಹೇ? बाबा ಹೇಳ್ತಾರೆ, अब सर्विस पर तीनों की प्रतिज्ञा की है. त्याग किसका करेंगे? सभी से बड़ा त्याग क्या है? बाबा ಕೇಳ್ತಾರೆ, ಮೂರು ಪ್ರತಿಜ್ಞೆ ಮಾಡಿದ್ದೀರೇನು? ತ್ಯಾಗ ಮಾಡ್ತೀರಾ? ಏನು ತ್ಯಾಗ ಮಾಡಬೇಕು? अब सर्विस पर उपस्थित हो रही हो तो उसके लिए मुख्य यही धारणा रखना है कि मैपन का त्याग. ಏನು ತ್ಯಾಗ ಮಾಡಬೇಕಂತ ಹೇಳ್ತಾರೆ ಬಾಬಾ? ಸರ್ವೀಸ್ನಲ್ಲಿ ಉಪಸ್ಥಿತ ಇದ್ದಾಗ ಮುಖ್ಯವಾಗಿ ಏನು ಧಾರಣೆ ಮಾಡ್ಕೊಳ್ಬೇಕು ಅಂತಂದರೆ, ಮೇಪನ್, ನಾನು, ನಂದು, ನಾನು ಮಾಡಿದೆ, ಇದನ್ನು ತ್ಯಾಗ ಮಾಡಬೇಕು. ಮೈನೆ ಕಿಯಾ, मैं यह जानती हूँ, मैं यह कर सकती हूँ, यह मैपन का जो अभिमान है उसका त्याग करना है. ಇಲ್ಲಿ ಬಾಬಾ ಹೇಳೋದು ಯಾವುದೇ ವಸ್ತು, ವ್ಯಕ್ತಿ ಅದನ್ನು ಹೇಳ್ತಿಲ್ಲ. ತ್ಯಾಗ ಮಾಡೋದು ಅಂತಂದ್ರೇನು? ನಾನು ಮಾಡಿದೆ, ನನ್ನಿಂದ ಆಯಿತು, ನಾನೇ ಕರ್ಕೊಂಡು ಬಂದೆ, ನಾನೇ ಗೀತಾ ಪಾಠಶಾಲೆ ತೆಗೆದೆ, ನನ್ನಿಂದನೇ ಈ ಸೆಂಟ್ರ್ ಆಯಿತು, ನಾನೇ ಇಷ್ಟು ಮಂದಿನ ಕರ್ಕೊಂಡು ಬಂದಿದ್ದೀನಿ. ಈ ಒಂದು ಅಭಿಮಾನವನ್ನು ಏನು ಮಾಡಬೇಕಂತಾರೆ ಬಾಬಾ? ತ್ಯಾಗ ಮಾಡಬೇಕು. मैं के बजाय बाप दादा की सुनाई हुई ज्ञान की बातों को वर्णन करो. ನಾನು ಅನ್ನೋದರ ಬದಲಾಗಿ ಬಾಪ್ ದಾದಾ ಏನು ಹೇಳಿದ್ದಾರೋ ಆ ಜ್ಞಾನದ ಮಾತುಗಳನ್ನು ಮಾತ್ರ ವರ್ಣನೆ ಮಾಡಬೇಕು ಅಂತಾರೆ ಬಾಬಾ. ಮೈ ಯಹ ಜಾನ್ತಿ ಹೂ, ನನಗೆ ಗೊತ್ತಿದೆ, ನನಗೆಲ್ಲ ಗೊತ್ತಿದೆ. ನಹಿ, ಹಾಗಲ್ಲ. ಬಾಪ್ ದಾದಾ ದ್ವಾರ ಯಹ ಜಾನಾ ಹೇ. ನನಗೇನೇನು ಗೊತ್ತಿದೆಯೋ ಯಾರ ಮುಖಾಂತರ ತಿಳ್ಕೊಂಡಿದ್ದೀನಿ ನಾನು? ಬಾಪ್ ದಾದವ್ರ ಮುಖಾಂತರ ಅಲ್ಲ. ಬಾಬಾನೇ ಬರಲಿಲ್ಲ, ಬಾಬಾನೇ ಈ ಜ್ಞಾನ ಹೇಳಿಲ್ಲ ಅಂದರೆ ನಮಗೇನು ಗೊತ್ತಾಗ್ತಿತ್ತು? ಬಾಬಾ ಬಂದು ಬ್ರಹ್ಮ ಬಾಬನ ಶರೀರ ತಗೊಂಡು ಇಷ್ಟು ಮಂದಿನೆಲ್ಲ ಕರ್ಕೊಂಡು ಪ್ರತಿಯೊಬ್ಬರಿಗೂ ಕೂಡಿಸ್ಕೊಂಡು ಜ್ಞಾನ ಹೇಳಿದಾಗ ನಾವೆಲ್ಲ ಎಷ್ಟು ಶ್ರೇಷ್ಠ ಆಗಿದ್ದೀವಲ್ಲ. ಅದಕ್ಕೆ ಇದೆಲ್ಲ ಜ್ಞಾನ ಎಲ್ಲಿಂದ ಸಿಕ್ಕಿದೆ ನಮಗೆ? ಬಾಪ್ ದಾದಾ. ज्ञान में चलने के बाद जो स्व अभिमान आ जाता है उसका भी त्याग. ಜ್ಞಾನದಲ್ಲಿ ನಡೆಯುವಾಗ ಸ್ವ ಅಭಿಮಾನ ಬಂತು ಅಂದರೆ ಅದನ್ನು ತ್ಯಾಗ ಮಾಡಬೇಕು. जब इतनी त्याग की वृत्ति और दृष्टि होगी तब सदैव स्मृति में बाप और दादा रहेगा. ಯಾವಾಗ ಇದೆಲ್ಲ ತ್ಯಾಗ ಮಾಡ್ತಿರೋ ವೃತ್ತಿ ದೃಷ್ಟಿ, ಆವಾಗ ನಿಮಗೆ ಯಾವಾಗಲೂ ಯಾರು ನೆನಪಿರ್ತಾರೆ? ಬಾಪ್ ಮತ್ತು ದಾದಾ ಸ್ಮೃತಿನಲ್ಲಿ ಬರ್ತಾರೆ. और मुख पर भी यही बोल रहेंगे. ಬಾಬಾ ಹೇಳ್ತಾರೆ, ಆವಾಗ ಬಾಯಿನಲ್ಲಿನೂ ಇದನ್ನೇ ಹೇಳ್ತಿರ್ತೀರಾ. समझा? तब विश्वपति बन सकेंगी, विश्व की सर्विस कर सकेगी. ಯಾವಾಗ ವಿಶ್ವಪತಿ ಆಗಬೇಕು ಅಂತ ಇರ್ತದೋ ಆವಾಗ ನೀವು ವಿಶ್ವದ ಸೇವೆ ಮಾಡ್ತೀರಾ. अपनी धारणा को अविनाशी बनाने के लिए व सदा कायम रखने के लिए 2 बातें याद रखनी है. ಮತ್ತು 3 ಮಾತು ಮೇಲೆ ಹೇಳಿದ್ರು ಬಾಬಾ. ಇನ್ನು ಈ ಧಾರಣ ಮಾಡ್ಕೊಳ್ಳಲಿಕ್ಕೆ, ಅವಿನಾಶಿ ಸದಾ ಕಾಯಂ ಇರುವುದಕ್ಕೆ 2 ಮಾತುಗಳು ನೆನಪಿರಬೇಕು. ಅವು ಯಾವುವು?
विशेष कन्याओं के लिए है। एक तो सभी बातों में सिंपल रहना, ವಿಶೇಷವಾಗಿ ಕನ್ಯೆಯರಿಗಿದೆ. ಒಂದೇನಾಗಿದೆ, ಎಲ್ಲ ಮಾತುಗಳಲ್ಲಿ ಸರಳ ಆಗಿರಬೇಕು, ಸಿಂಪಲ್ ಆಗಿರಬೇಕು. और अपने को सैंपल समझना, ಸಿಂಪಲ್ ರಹೋ ಸ್ಯಾಂಪಲ್ ಬನು. ಸರಳವಾಗಿದ್ಕೊಂಡು ವಿಶೇಷವಾಗಿರಬೇಕು, ಸ್ಯಾಂಪಲ್ ಆಗಿರಬೇಕು. जैसे आप सैंपल बन दिखाएंगे वैसे ही अनेक आत्माएं भी यह सौदा करने के लिए पात्र बनेंगी. ಬಾಬಾ ಹೇಳ್ತಾರೆ, ಹೇಗೆ ನೀವು ಸ್ಯಾಂಪಲ್ ಆಗಿ ತೋರಿಸ್ತೀರೋ ಹಾಗೆ ಅನೇಕ ಆತ್ಮರು ನೀವು ಇಲ್ಲಿ ಬಂದು ಈ ಜ್ಞಾನಕ್ಕೆ ಪಾತ್ರ ಆಗ್ತಾರೆ. इसलिए यह दो बातें सदैव याद रखो. अपने को ऐसा श्रेष्ठ सैंपल बनाया है. ತಮ್ಮನ್ನು ತಾವು ಇಷ್ಟು ಶ್ರೇಷ್ಠ ಸ್ಯಾಂಪಲ್ ಅಂದ್ಕೊಂಡಿದ್ದೀರೇನು. जो अच्छा सैंपल निकलता है उनको फिर छाप भी लगाई जाती है. ಯಾವುದು ಶ್ರೇಷ್ಠ ಸ್ಯಾಂಪಲ್ ಆಗಿ ಹೊರಗಡೆ ಬರ್ತದೋ ಅದಕ್ಕೇನು ಸಿಕ್ಬಿಡ್ತದೆ, ಸಿಕ್ಕ ಹಾಕ್ಬಿಡ್ತಾರೆ. ಆಪ್ ಕೌನ್ ಸಿ ಛಾಪ್ ಲಗಾ ಕರ್ ಜಾಯೆಂಗಿ. ತಾವು ಯಾವ ಸಿಕ್ಕ ಹಾಕ್ಕೊಂಡು ಹೋಗ್ತಾ ಇದ್ದೀರಾ. ಜೋ ಕಭಿ ಮಿಠೆ ನೈ, ಆ ಸಿಕ್ಕ ಎಂದು ಹೋಗಬಾರ್ದು. ಶಿವಶಕ್ತಿಯ ಔರ್ ಬ್ರಹ್ಮಕುಮಾರಿಯ, ನಿಮಗೇನು ಸಿಕ್ಕ ಬಂದಿದೆ, ಶಿವಶಕ್ತಿಯ. ಬಾಬಾ ಹೇಳ್ತಾರೆ, ನಿಮಗೇನು ಟೈಟಲ್ ಬಂದಿದೆ, ಸಿಕ್ಕ ಶಿವಶಕ್ತಿಯ ಮತ್ತು ಬ್ರಹ್ಮಕುಮಾರಿಯ. साकार में दो निमित्त बनी हुई बड़ी अथॉरिटी यह छाप लगा रही है. इसलिए यह याद रखना कि मिटेंगे लेकिन कब हटेंगे नहीं. ಅದಕ್ಕೆ ಬಾಬಾ ಹೇಳ್ತಾರೆ, ಎಂದು ಇದರಿಂದ ನಾವು ಸರಿಯೋದಿಲ್ಲ, ಹಟೆಂಗೆ ನೈ ಸರಿಯೋದಿಲ್ಲ, ಮಿಟೆಂಗೆ. ಯಾದ್ ರಖನಾ ಕಿ ಮಿಟೆಂಗೆ ಲೇಕಿನ್ ಕಬ್ ಹಟೆಂಗೆ ನಹಿ. ಬಾಬಾ ಹೇಳ್ತಾರೆ, ಮಿಟೆಂಗೆ ಅಂತಂದರೆ ಏನಾದರೂ ಸಮಸ್ಯೆ ಅವೆಲ್ಲ ಬಂದರೆ ಅದನ್ನು ನಾವು ಸುಲಭವಾಗಿ ಏನು ಮಾಡ್ತೀವಿ, ಪರಿಹಾರ ಮಾಡಿಕೊಂಡು दूर ಹೋಗೋದಿಲ್ಲ. संस्कारों में चाहे सर्विस में चाहे संबंध में सर्व बातों में अपने को मिटाएंगे लेकिन हटेंगे नहीं. दूर ಸರಿಯೋದಿಲ್ಲ, ತಮ್ಮನ್ನು ತಾವು ಚೇಂಜ್ ಮಾಡ್ಕೊಳ್ತೀರಾ ಅಂತ ಹೇಳ್ತಾರೆ ಬಾಬಾ. ಹಟನಾ ಕಮ್ಜೋರಿ ಕಾ ಕಾಮ್ ಹೇ. ಸರದ್ ಬಿಡೋದಕ್ಕೆ ಏನು ಹೇಳ್ತಾರೆ, ವೀಕ್ನೆಸ್ ಅಂತ ಹೇಳ್ತಾರೆ ಬಾಬಾ. शिवशक्तियाँ अपने को मिटाती हैं न कि हटती हैं. तो यह बातें याद रखनी है. फिर इस ग्रुप का प्रैक्टिकल पेपर कब होगा. ಈ ಗ್ರೂಪಿನ ಪ್ರಾಕ್ಟಿಕಲ್ ಯಾವಾಗಿರ್ತದೆ ಅಂತ ಹೇಳ್ತಾರೆ ಬಾಬಾ. बाप दादा अभी का रिजल्ट फाइनल का नहीं है, अभी तो पेपर देने के लिए जा रहे हो. ಈಗ ನೀವೆಲ್ಲ ಹೊಂಟಿದ್ದೀರಿ, ಇಲ್ಲಿ ತನಕ ಎಲ್ಲ ಬಾಬಾ ಶಿಕ್ಷಣ ಕೊಟ್ಟರು, ಇನ್ನೆಲ್ಲಿ ಹೋಗೋದದ, ಎಕ್ಸಾಮ್ಗೆ ಹೋಗೋದು. ಎಕ್ಸಾಮ್ಗೆ ಹೋದ್ಮೇಲೆ ಏನಾಗ್ತದೆ, ಇನ್ನು ಮುಂದೆ ಪೇಪರ್ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಫಿರ್ ಉಸ್ಕಿ ರಿಸಲ್ಟ್ ದೇಖೆಂಗೆ, ಆಮೇಲೆ ಅದರ ರಿಸಲ್ಟ್ ನೋಡೋಣ. ಯಹ ಗ್ರೂಪ್ ಆಗೆ ಕದಂ ಬಢಾ ಸಕ್ತಾ ಹೈ, ಈ ಗ್ರೂಪ್ ಬಹಳ ಮುಂದೆ ಮುಂದೆ ಹೋಗ್ತದೆ. बाप दादा ऐसी उम्मीद रखते हैं, इसलिए अब ऐसा समझो कि जो भी कर्म बंधन है उसको बहुत जल्दी काट कर फिर मधुबन में संपूर्ण समर्पण का समारोह मनाने आना है. ಅದಕ್ಕೆ ಬಾಬಾ ಹೇಳ್ತಾರೆ, ಬಾಬಾ ಒಂದು ಆಶೆ ಇಟ್ಕೋತಾರೆ. ಏನು, ಈಗ ಹೀಗೆ ತಿಳ್ಕೊಡ್ರಿ, ಎಲ್ಲ ಕರ್ಮ ಬಂಧನಗಳನ್ನು ಕತ್ತರಿಸ್ಕೊಂಡು ಮಧುಬನಿಗೆ ಸಂಪೂರ್ಣ ಸಮರ್ಪಣಾಗಿ ಸಮಾರೋಹ ಮಾಡಲಿಕ್ಕೆ ಬನ್ನಿ. इस लक्ष्य से जाना है, ಈ ಗುರಿಯಿಂದ ನೀವು ಹೋಗಬೇಕು. फिर इस ग्रुप से कितनों का संपूर्ण समर्पण का समारोह होता है. ಈ ಗ್ರೂಪ್ದಿಂದ ಎಷ್ಟು ಮಂದಿದು ಸಂಪೂರ್ಣ ಸಮರ್ಪಣ ಸಮಾರೋಹ ಆಗ್ತದೆ. आज तो महाबली बनने की बातें सुनाही, फिर महाबली चढ़ने के लिए आएंगे तो बाप दादा खूब सजाएंगे. ಅದಕ್ಕೆ ಬಾಬಾ ಹೇಳ್ತಾರೆ, आज तो ಮಹಾಬಲಿ ಆಗೋದಂದ್ರೆ ಏನು, ಸಂಪೂರ್ಣ ಪರಮಾತ್ಮನಿಗೆ ಸಮರ್ಪಣ ಆಗೋದಕ್ಕೆ ಏನಂತಾರೆ, ಮಹಾಬಲಿ. ಅದಕ್ಕೆ ಹೇಳ್ತಾರೆ ಬಾಬಾ, ಮಹಾಬಲಿ ಆಗೋದಕ್ಕೆ ಬರ್ತೀರಾ, ಬಾಪ್ ದಾದಾ ಖೂಬ್ ಸಜಾಯಂಗೆ. ಹೊರಗಡೆನೂ ಕೂಡ ಸ್ಥೂಲದಲ್ಲಿ ಮಾಡ್ತಾರಲ್ಲ, ಏನೋ ಬಲಿ ಕೊಡಬೇಕಂದ್ರೆ ಅದನ್ನೇನು ಮಾಡ್ತಾರೆ, ಶೃಂಗಾರ ಮಾಡ್ತಾರೆ. ಇಲ್ಲಿನೂ ಕೂಡ ಬಾಬಾ, ನೀವು ಮಹಾಬಲಿ ಆಗ್ತೀವಿ ಅಂತಂದರೆ ನಿಮ್ಮನ್ನು ಶೃಂಗಾರ ಮಾಡ್ತೀನಿ. ಹೊರಗಡೆ ಏನು ಶೃಂಗಾರ ಮಾಡ್ತಾರೆ, ಇಲ್ಲೇನು ಶೃಂಗಾರ ಮಾಡ್ತಾರೆ, ಹೊರಗಡೆ ಸ್ಥೂಲದ ಶೃಂಗಾರ ಮಾಡ್ತಾರೆ, ಹೊರಗಿನ ವಸ್ತುಗಳಿಂದ ಶೃಂಗಾರ ಮಾಡ್ತಾರೆ. ಬಾಬಾ ಇದರಿಂದ ಶೃಂಗಾರ ಮಾಡ್ತಾರೆ,
ನಾವೇನಾದರೂ ಬಾಬಾಗೆ ಬಲಿಯಾಗಿಬಿಟ್ರೆ ಅನೇಕ ಒಳ್ಳೊಳ್ಳೆ ಗುಣಗಳಿಂದ ಶೃಂಗಾರ ಮಾಡ್ತಾರೆ. ನಾನು ತಯಾರಿದ್ದೀನಿ ಶೃಂಗಾರ ಮಾಡೋಕ್ಕೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸಜಾಕರ್ ಫಿರ್ ಸ್ವಾಹ ಕರ್ನಾ ಹೋತಾ ಹೈ. ಬಾಬಾ ಹೇಳ್ತಾರೆ, ಶೃಂಗಾರ ಆಗಿ ಏನು ಮಾಡಬೇಕು, ಖೂಬ್ ಸಜಾಕರ್ ಶೃಂಗಾರ ಆಗಿ ಏನಾಗಬೇಕು, ಸ್ವಾಹ ಮಾಡಬೇಕು. ಜಿತನಾ ಬಾಪ್ ದಾದಾಗೆ ಸ್ನೇಹಿ ಉತನಾ ಫಿರ್ ಸಹಯೋಗಿ ಭೀ ಬನ್ನ. ಎಷ್ಟೆಷ್ಟು ಬಾಪ್ ದಾದಾಗೆ ಸ್ನೇಹಿ ಆಗ್ತಿರೋ ಅಷ್ಟು ಸಹಯೋಗಿ ಆಗ್ತೀರಾ. सहयोगी तब बनेंगे जब अपने में सर्वशक्तियों को धारण करेंगे. ಸಹಯೋಗಿ ಯಾವಾಗ ಆಗ್ತೀರಿ ಅಂತಂದರೆ ಎಲ್ಲ ಸರ್ವಶಕ್ತಿಗಳನ್ನು ಧಾರಣ ಮಾಡಿಕೊಂಡ್ರೆ. ಫಿರ್ ಸ್ವಾಹ ಹೋನಾ ಸಹಜ ಹೋಗ. ಸ್ವಾಹ ಆಗೋದು ಬಹಳ ಈಸಿ ಆಗ್ತದೆ. जो भी कोई शक्ति की कमी हो तो वह आज के दिन ही अपने में भर कर जाना है. ಯಾವುದೇ ಶಕ್ತಿಗಳು ಕಡಿಮೆ ಇದ್ದರೆ ಇವತ್ತೇನು ಮಾಡಿರಿ, ಎಲ್ಲ ತುಂಬ್ಕೊಂಡು ಹೋಗ್ಬಿಡಿ. ಅಭಿ ಸಿರ್ಫ್ ಹಿಸಾಬ್ ಕಿತಾಬ್ ಚಿತ್ತು ಕರ್ನೆ ಜಾತೆ ಹೋ. ಸರ್ವಶಕ್ತಿಯಾँ अपने में भर कर जाएंगे तब ಚಿತ್ತ ಕರ್ ಸಕೆಂಗೆನಾ. ಈಗ ನೀವು ಅಲ್ಲೆಲ್ಲ ಎದಕ್ಕೆ ಹೋಗ್ತೀರಾ, ಎಲ್ಲ ಲೆಕ್ಕಾಚಾರಗಳನ್ನು ಚುಕ್ತ ಮಾಡೋಕ್ಕೆ ಹೋಗ್ತೀರಾ. ಚುಕ್ತ ಮಾಡಬೇಕು ಅಂದರೆ ಸರ್ವಶಕ್ತಿಗಳನ್ನು ತುಂಬ್ಕೊಂಡು ಹೋಗಿ. तो अब फाइनल पेपर के नंबर्स तो जब प्रैक्टिकल कर दिखाएंगे तब निकलेंगे. ಫೈನಲ್ ಪೇಪರ್ ನಂಬರ್ಸ್ ಪ್ರಾಕ್ಟಿಕಲ್ನಲ್ಲಿ ಮಾಡಿ ತೋರಿಸ್ತೀರಾ, ಅವಾಗ ಬರ್ತೀರಾ. ಅಚ್ಚಾ, ಓಂ ಶಾಂತಿ.